ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ರಿಸಲ್ಟ್ ರೀಸನ್ NA ಅಂತ ಇದ್ರೆ ಏನಿದು ನಮ್ದು ಸ್ಕಾಲರ್ಶಿಪ್ ಏನು ರಿಜೆಕ್ಟ್ ಆಗುತ್ತಾ ಅದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅದರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ತರ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅವರಿಗೆಲ್ಲ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಎಲ್ಲ ಮುಗಿತಾ ಇದೆ. ಮತ್ತೆ ಇವಾಗ ಆಗಲಿ ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ ಸ್ವಲ್ಪ ಜನಕ್ಕೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ, ಮತ್ತೆ ಸ್ವಲ್ಪ ಜನಕ್ಕೆಲ್ಲ ಡೆಬಿಟಿ ಕೂಡ ಪುಷ್ ಆಗಿದೆ. ಆದ್ರಿಂದ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ SSP ಸ್ಕಾಲರ್ಶಿಪ್ಗೆ ಅವರು ಬೇಗನೆ ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಬಾಕ್ಸ್ಗಳಲ್ಲಿ ರಿಸಲ್ಟ್ ರೀಸನ್ NA ಅಂತ ಬರ್ತಾ ಇದೆ. ನಮ್ಮ SSP ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ NA ಅಂತ ಬಂದ್ರೆ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇರುವಂತಹ ರಿಸಲ್ಟ್ ರೀಸನ್ ಏನಿದು ಅದರ ಬಗ್ಗೆ ಇವಾಗ ನೋಡೋಣ. ಇವಾಗ SSP ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಬಹುದು ನಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ರಿಸಲ್ಟ್ ರೀಸನ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ NA ಅಂತ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಲ್ಲಿ ರಿಸಲ್ಟ್ ರೀಸನ್ NA ಅಂತ ಇದ್ರೆ ಅದೇನು ಆಗಲ್ಲ. ಆದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿ ಅಪ್ರೂವಲ್ಡ್ ಆಸ್ ಎಲಿಜಿಬಲ್ ನೋ ಎಸ್ ಅಂತ ಇದ್ರೆ ಅಮೌಂಟ್ ಬರುತ್ತೆ. ಎಲಿಜಿಬಲ್ ಅಪ್ರೂವಲ್ಡ್ ಆಗಿ ಎಲಿಜಿಬಲ್ ನೋ ಅಂತ ಇತ್ತು ಅಂತ ಅಂದ್ರೆ ಹೇಳಿದ್ರೆ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾಗಿ ತೋರಿಸ್ತಿದ್ರೆ ಇದೇನು ಇಲ್ಲ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ಫಸ್ಟ್ ಲೆವೆಲ್ ಅಪ್ಲಿಕೇಶನ್ ವೆರಿಫೈಡ್ ಅಂತ ಎಸ್ ಆಗಿದೆ. ಮತ್ತೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವಲ್ಡ್ ಅದು ಕೂಡ ಎಸ್ ಆಗಿದೆ. ಆದರೆ ರಿಸಲ್ಟ್ ರೀಸನ್ ಅಲ್ಲಿ NA ಅಂತ ಇದೆ. ಈ NA ಅಂತ ಇದ್ರೆ ಇದರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ತರ ಇದ್ರೂ ಕೂಡ ಅಮೌಂಟ್ ಎಲ್ಲ ಅಪ್ಡೇಟ್ ಆಗಿದೆ, ಮತ್ತೆ ಅದು ಡೆಬಿಟಿಗೂ ಕೂಡ ಪುಷ್ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ರಿಸಲ್ಟ್ ರೀಸನ್ NA ಅಂತ ಇದ್ರೂ ಕೂಡ ಅಮೌಂಟ್ ಕೂಡ ಅಪ್ಡೇಟ್ ಆಗಿದೆ. ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಮೌಂಟ್ ಎಲ್ಲ ಅಪ್ಡೇಟ್ ಆಗಿದೆ, ಮತ್ತೆ ಅದು ಡೆಬಿಟಿ ಕೂಡ ಪುಷ್ ಆಗಿದೆ. ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲ, ಈ ತರ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡೋಣ. ಮತ್ತೆ ನಮಗೆ ಡೆಬಿಟಿ ಕೂಡ ಪುಷ್ ಆಗಿದೆ, ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅಲ್ಲ, ಮತ್ತೆ ಲಾಸ್ಟ್ ಇಯರ್ ಎಲ್ಲ ಯಾವಾಗ ಬಂದಿತ್ತು ಅಂತ ನೋಡೋಣ. ಇವಾಗಲೇ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೂಡ ಅಮೌಂಟ್ ಬಂದಿದೆ. ಅದನ್ನ ಕಮೆಂಟ್ಗಳಲ್ಲೂ ಕೂಡ ಆಗ್ತಾ ಇದ್ದಾರೆ. ನೋಡ್ಬೋದು, ಇವಾಗ ನಮಗೆ ಇನ್ನೂ ಬಂದಿಲ್ಲ, ಅದು ಯಾವಾಗ ಬರುತ್ತೆ, ಮತ್ತೆ ನಮ್ದು ಡೆಬಿಟಿಗೆ ಪುಸ್ ಆಗಿದೆ, ಅದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಇವಾಗ ನೋಡೋಣ. ಲಾಸ್ಟ್ ಇಯರ್ ಏನಿದೆಯಲ್ಲ, ಲಾಸ್ಟ್ ಇಯರ್ ಎಲ್ಲ ಯಾವಾಗ ಬಂದಿತ್ತು ಅಂತ ನೋಡೋಣ. SSP ಸ್ಕಾಲರ್ಶಿಪ್ ಅಮೌಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಮಾರ್ಚ್ ಅಲ್ಲಿ ಬಂದಿತ್ತು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಡೇಟು ಮತ್ತೆ ಯಾವಾಗ ಬಂದಿತ್ತು ಅಂತ ತೋರಿಸ್ತೀನಿ. ಇಲ್ಲಿ ಮಾರ್ಚ್ ಅಲ್ಲಿ ಅವರಿಗೆ ಬಂದಿತ್ತು ಸ್ಕಾಲರ್ಶಿಪ್ ಅಮೌಂಟ್. ಮತ್ತೆ ಇನ್ನೊಂದು ಡಿಗ್ರಿ ಸ್ಟೂಡೆಂಟ್ಗಳಿಗೆ ಅದನ್ನು ಕೂಡ ತೋರಿಸ್ತೀನಿ. ನೋಡ್ಬೋದು, ಡಿಗ್ರಿ ಸ್ಟೂಡೆಂಟ್ಗಳು ಕೂಡ ಮಾರ್ಚ್ ಅಲ್ಲಿ ಬಂದಿದೆ. ವಿದ್ಯಾಸಿರಿ ಮಾರ್ಚ್ ಅಲ್ಲಿ ಬಂದಿತ್ತು. ಮತ್ತೆ ಮಾಮೂಲಿ ಫೀಸ್ ಕನ್ಸೆಕ್ಷನ್ ಅದು ಜನವರಿ ಟೈಮಲ್ಲಿ ಬಂದಿತ್ತು. ಆದ್ದರಿಂದ ಮಾರ್ಚ್ ಏಪ್ರಿಲ್ ಈ ಟೈಮಲ್ಲಿ, ಮಾರ್ಚ್ ಆದಮೇಲೆ ನಿಮಗೆ ಕ್ರೆಡಿಟ್ ಆಗ್ಬೋದು. ಅದರಿಂದ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ನಿಮಗೆ ಡೆಬಿಟಿಗೆ ಪುಷ್ ಇದೆ ಅಂತ ಅಂದರೆ ಹೇಳಿದ್ರೆ ಖಂಡಿತ ಅಮೌಂಟ್ ಬರುತ್ತೆ. ಅದು ಬಂದಿಲ್ಲ ಅಂದವರು ಈ ತರ ನಿಮಗೆ ತೋರಿಸ್ತಾ ಇದ್ದೀನಿ. ಹೋದ ವರ್ಷ ಈ ರೀತಿಯಾಗಿ ಬಂದಿತ್ತು ಅಂತ ಮಾರ್ಚ್ ಆದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ಗಳು ಬರಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದ ಮುಗಿಸ್ತಾ ಇದ್ದೀನಿ. ಈ ತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.